ಕರ್ನಾಟಕದ ಬಾಗಲಕೋಟ್ ಜಿಲ್ಲೆಯ ಇಳಕಲ್ನಲ್ಲಿ ಇಳಕಲ್ ತಾಲೂಕು ದೇವಾಂಗ ನೌಕರರ ಸಂಘದ ಸಹಯೋಗದಲ್ಲಿ ನಡೆಸಲ್ಪಟ್ಟಂತಹ ಜನಮನ ಗೆದ್ದಂತಹ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಮನೆ ಮನಗಳಲ್ಲಿ ದಾಸಿಮಯ್ಯನವರ ಚಿಂತನಗೋಷ್ಠಿ. ಈ ಒಂದು ಚಿಂತನಗೋಷ್ಠಿಯು 2/7/2024ರಂದು ಇಳಕಲ್ಲಿನ ಹಿರಿಯರಾದ ಆಧ್ಯಾತ್ಮಿಕ ಚಿಂತಕರು, ನಿವೃತ್ತ ಉಪನ್ಯಾಸಕರೂ ಆಗಿದ್ದಂತಹ ಶ್ರೀಯುತ ಮಹಾಬಳೇಶ್ವರ ಹುಕ್ಕೇರಿಯವರ ಮನೆಯಲ್ಲಿ ನೆರವೇರಿಸಲ್ಪಟ್ಟಿತು. ಅಂತಹ ಒಂದು ಆಧ್ಯಾತ್ಮಿಕ ಚಿಂತನಗೋಷ್ಠಿಯಲ್ಲಿ ಭಾಗವಹಿಸಿದ ಅವಿಸ್ಮರಣೀಯ ನೆನಪು. ಅವಕಾಶ ನೀಡಿದ ಸರ್ವರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಚನಗಳ ಅಧ್ಯಯನದಿಂದ ಅವರ ಒಂದು ಆಧ್ಯಾತ್ಮಿಕ ಜೀವನವನ್ನ ಮನಗಂಡಂತಹ ಕರ್ನಾಟಕ ಸರ್ಕಾರ, ಅವರ ಶ್ರೇಷ್ಠ ಜೀವನವನ್ನ ಕುರಿತು ಅಧ್ಯಯನ ಮಾಡಿದಂತಹ ಕರ್ನಾಟಕ ಸರ್ಕಾರ 2015ರಿಂದ ದೇವರ ದಾಸಿಮಯ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಇದುವರೆಗೂ ನಡೆಸಿಕೊಂಡು ಬರ್ತಾ ಇದೆ. ಅದೆಲ್ಲೂ ನಮ್ಮ ಸೌಭಾಗ್ಯವೇ ಸರಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಸವ ಪೂರ್ವ ಯುಗದಲ್ಲಿ ಜನಿಸಿದಂತಹ ದೇವರ ದಾಸಿಮಯ್ಯರ ವಚನಗಳು ಅದೆಷ್ಟೋ ಕಾಲ ಮರೆಮಾಚಿತು. ಅವುಗಳು ಬೆಳಕಿಗೆ ಬರದೆ ಬಸವ ಯುಗದ ಅಂದ್ರೆ ಬಸವಣ್ಣನವರ ವಚನಗಳಲ್ಲಿ ನಾವು ಅವರೇ ಮೊದಲ ವಚನಗಳು ಅಂತ ಹೇಳಿ ಭಾವಿಸಿದ್ವಿ. ಈ ದೇವರ ದಾಸಿಮಯ್ಯರ ವಚನಗಳು ಲಭ್ಯವಾದ ನಂತರ ಬಸವಣ್ಣನವರಿಗಿಂತಲೂ ಮೊದಲು ರಚಿಸಿದಂತಹ ವಚನಗಳು ದೇವರ ದಾಸಿ. ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಅದು ನಮ್ಮಿಂದ ಆಯ್ತು ಅಂತಂದ್ರೆ ಅದನ್ನ ನಾವು ಅಹಂಕಾರ ಅಂತ ಹೇಳ್ತೀವಿ. ಪ್ರತಿಯೊಂದು ಕೆಲಸದ ಹಿಂದೆ ಭಗವಂತನ ಆಶೀರ್ವಾದ, ಭಗವಂತನ ಒಂದು ಕೃಪಾ ಕಟಾಕ್ಷ ಇಲ್ಲದೆ ಯಾವೊಂದು ಕೆಲಸವೂ ಸಾಧ್ಯವಿಲ್ಲ. ಹೀಗಾಗಿ ಈ ಒಂದು ಸುಂದರ ಸೀರೆ ತಯಾರಾಗಿದೆ ಅಂತಂದ್ರೆ ಅದಕ್ಕೆ ನಿನ್ನ ಒಂದು ಬೆಂಬಲ, ನಿನ್ನ ಒಂದು ಆಶೀರ್ವಾದ ಇದ್ದೇ ಇದೆ. ಅದರಿಂದ ಮಾತ್ರ ಈ ಒಂದು ಸೀರೆ ತಯಾರಾಗೋದಕ್ಕೆ ಸಾಧ್ಯ ಆಯಿತು ಅಂತೇಳಿ ದೇವರ ದಾಸಿಮಯ್ಯರು ಹೇಳ್ತಾರೆ. ಇದನ್ನು ಹೇಗೆ ನಾವು ನಮ್ಮ ಜೀವನಕ್ಕೆ ಅನ್ವಯ ಮಾಡ್ಕೊಳ್ಬೇಕು ಅಂತಂದ್ರೆ ಇದರಲ್ಲಿರುವಂತಹ ಗೂಢಾರ್ಥವನ್ನ ನಾನು ನನಗೆ ತಿಳಿದ ಮಟ್ಟಿಗೆ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂತಹ ಒಂದು ರೀತಿ ಅಂದ್ರೆ ಮಕ್ಕದಲ್ಲಿರುವಂತಹ 2 ಕಾಲಾವಧಿಗಳನ್ನ ನಾವು ನಮ್ಮ ಹುಟ್ಟು ಸಾವಿಗೆ ಹೋಲಿಕೆ ಮಾಡಿಕೊಂಡ್ರೆ, ಮಕ್ಕದಲ್ಲಿರುವಂತಹ 2 ಕಾಲಾವಧಿಗಳನ್ನ ನಾವು ನಮ್ಮ ಹುಟ್ಟು ಸಾವುಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ, ದಾರ ತುಂಬಿದ ಖಂಡಿಕೆ ಅಂತಂದ್ರೆ ಪ್ರಪಂಚದಲ್ಲಿರುವಂತಹ ವಿಷಯ ವಸ್ತುಗಳು. ಆ ವಿಷಯ ವಸ್ತುಗಳು ಒಳ್ಳೆಯದು ಇರ್ಬೋದು ಅಥವಾ ಕೆಟ್ಟದ್ದು ಇರ್ಬೋದು. ಅಂತಹ ವಿಷಯ ವಸ್ತುಗಳನ್ನ ಆಯ್ಕೆ ಮಾಡಿಕೊಳ್ಳುವುದು ನಮ್ಮ ಮೇಲೆ ಅವಲಂಬನೆಯಾಗಿರುತ್ತೆ. ಅತ್ಯುತ್ತಮವಾದಂತಹ ವಿಷಯಗಳನ್ನ ಖಂಡಿಕೆ ಎಂಬ ದಾರದಲ್ಲಿ ಸುತ್ತಿ ಬದುಕೆಂಬ ಲಾಳಿಯಲ್ಲಿ ತುಂಬಿಸಿ ನಾವು ಜೀವನ ನಡೆಸಿದಾಗ ನಮ್ಮ ಜೀವನವೂ ಸಹ ಸುಂದರ ವ್ಯಕ್ತಿತ್ವವಾಗಿ ರೂಪುಗೊಳ್ಳುತ್ತದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗಾದ್ರೆ ಅಂತಹ ಅತ್ಯುತ್ತಮವಾದಂತಹ ವ್ಯಕ್ತಿತ್ವ ರೂಪುಗೊಳ್ಳಬೇಕಾದ್ರೆ ನಾವು ಖಂಡಿಕೆಯಲ್ಲಿ ಎಂತಹ ದಾರವನ್ನು ನಾವು ಸುತ್ತಬೇಕು, ಯಾವ ದಾರವನ್ನ ಸುತ್ತಿದ್ರೆ ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗುತ್ತೆ, ಅದು ಎಲ್ಲರನ್ನ ಮೆಚ್ಚಿಸುವಂತಹ ವ್ಯಕ್ತಿತ್ವವಾಗುತ್ತೆ ಅಂದ್ರೆ ನಾವು ಅಂತ ಖಂಡಿಕೆಯಲ್ಲಿ ಸುತ್ತಬೇಕಾದಂತಹ ದಾರ ಅಂತಂದ್ರೆ ಸತ್ಪುರುಷರ ಸಾಮೀಪ್ಯದಲ್ಲಿರುವಂತಹ ದಾರ. ನಾವು ಖಂಡಿಕೆಯಲ್ಲಿ ಸುತ್ತಬೇಕಾದಂತಹ ದಾರ ಸತ್ಪುರುಷರ ಸಾಮೀಪ್ಯದಲ್ಲಿ ಇರುವಂತಹ ದಾರ, ಅತ್ಯುತ್ತಮವಾದ ಹವ್ಯಾಸಗಳೆಂಬ ದಾರ, ದಾನ ಧರ್ಮಗಳನ್ನ ಮಾಡಬೇಕೆಂಬ ಮನೋಭಾವನೆಯ ದಾರ, ಸ್ತ್ರೀಯರ ಬಗೆಗಿನ ಉತ್ತಮ ಭಾವನೆಯ ದಾರ, ಸಮಾಜದ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಮನೋಭಾವನೆಯನ್ನ ಹೊಂದದೆ ನಿರ್ವಿಘ್ನವಾಗಿ ನಿಸ್ಸಂಕೋಚವಾಗಿ ತನುಮನ ಧನಗಳನ್ನ ಅರ್ಪಿಸಿ ಸಮಾಜದ ಕೆಲಸಗಳಲ್ಲಿ ಭಾಗವಹಿಸಬೇಕು ಅನ್ನುವಂತಹ ದಾರ. ಹೀಗೆ ಈ ಎಲ್ಲಾ ದಾರಗಳನ್ನ ತುಂಬಿಸಿ ಬದುಕನ್ನ ನಡೆಸಿದಾಗ ಅಥವಾ ಲಾಳಿ ಹಾಕಿದಾಗ ನಮ್ಮ ಬದುಕು ಸಹ ದೇವರ ದಾಸಿಮಯ್ಯರು ನೇಯ್ದಂತಹ ಸುಂದರ ಸೀರೆಯಂತೆ ನಮ್ಮ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ಅಂತಹ ಸುಂದರ ವ್ಯಕ್ತಿತ್ವವನ್ನ ಎಲ್ಲರೂ ಇಷ್ಟಪಡ್ತಾರೆ. ಭಗವಂತನಿಗೂ ಸಹ ನಮ್ಮನ್ನ ಅತಿ ಹತ್ತಿರಕ್ಕೆ ಒಯ್ಯುವಂತಹ ಸಂದರ್ಭ ಯಾವುದಂತಂದ್ರೆ ನಾವು ಕಾಯ ವಾಚ ಮನಸ್ಸ ನಿಸ್ವಾರ್ಥ ಸೇವೆಯಿಂದ ಬದುಕಿ ನಾವು ದೇವರಿಗೆ ಹತ್ತಿರವಾಗುವಂತಹ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದಾಗ ಮಾತ್ರ. ಅಂತಹ ಒಂದು ಸುಂದರ ಸೀರೆ ನೇಯಬೇಕಾದ್ರೆ ಲಕ್ಷಾಂತರ ಎಳೆಗಳು ಆ ಒಂದು ಸೀರೆಯಲ್ಲಿ ಅಡಕವಾಗಿರುತ್ತವೆ. ಇವೆರಡು ಎಲ್ಲಾ ಎಳೆಗಳು ಇರೋದೇ ಆ 2 ಅಣಿಗಳ ಮಧ್ಯೆ, ಅಂದ್ರೆ ಹುಟ್ಟು ಮತ್ತು ಸಾವು ಎಂಬ ಅಣಿಗಳ ಮಧ್ಯೆ. ತನ್ಮಯತೆಯಿಂದ ನೇಕಾರ ಆ ಒಂದು ಸೀರೆಯನ್ನ ನೇಯಬೇಕಾದ್ರೆ ಆತನ ಭಾವ ಪರವಶತೆ ಆ ಒಂದು ಸುಂದರ ಸೀರೆಯ ನೇಯ್ಗೆಗೆ ಅಥವಾ ವಸ್ತ್ರದ ನೇಯ್ಗೆಗೆ ಕಾರಣವಾಗುತ್ತೆ. ಅದೇ ರೀತಿ ನಮ್ಮ ಒಂದು ಜೀವನಕ್ಕೆ ನಾವು ಅದನ್ನ ಅಳವಡಿಸಿಕೊಂಡಾಗ ಈ ಮಾನವ ಜನ್ಮ ಎಂಬುದು ಲಕ್ಷಾಂತರ ಕೋಟಿ ಜನ್ಮಗಳನ್ನ ದಾಟಿ ಪಡೆದಂತಹ ಒಂದು ಜನ್ಮ ಇದು. ಇಂತಹ ಜನ್ಮವನ್ನ
ನಾವು ಸತ್ಪಾತ್ರಕ್ಕೆ ಬಳಸಿಕೊಂಡಾಗ ಮಾತ್ರ ಅದಕ್ಕೆ ಮುಕ್ತಿ ದೊರೆಯುತ್ತೆ. ಅದಕ್ಕೆ ತಿಳಿದವರು ಹೇಳ್ತಾರೆ, ಮಾನವ ಜನ್ಮವೆಂಬುದು ಬಲು ದೊಡ್ಡದು ಹುಚ್ಚಪ್ಪಗಳಿರ, ಇದನ್ನ ಅನ್ಯತ ವ್ಯಕ್ತಗೊಳಿಸದಿರಿ ಅಂತ ಹೇಳ್ತಾರೆ. ಇಂತಹ ಒಂದು ಮಾನವ ಜನ್ಮವನ್ನ ನಾವು ಯಾವ ರೀತಿ ಧನ್ಯತೆಯ ಭಾವಕ್ಕೆ ನಾವು ಕರೆಕೊಂಡು ಹೋಗ್ತೀವಿ ಅನ್ನೋದು ನಾವು ಜೀವನ ನಡೆಸುವಂತಹ ಕ್ರಮದ ಮೇಲೆ ಅದು ಅವಲಂಬನೆಯಾಗಿ